ಹೊಸ ವರ್ಷ ಬಂದೇ ಬಿಡ್ತು. 2024ಕ್ಕೆ ಬಾಯ್ ಬಾಯ್ ಹೇಳಿ 2025ಕ್ಕೆ ಹಾಯ್ ಹಾಯ್ ಹೇಳೋದಿಕ್ಕೆ ಈಗಾಗಲೇ ಪಾರ್ಟಿ ಪ್ರಿಯರು ರೆಡಿ ಆಗಿದ್ದಾರೆ. ಹೊಸ ವರ್ಷಾಚರಣೆಗೆ ಈಗಾಗಲೇ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ಪಾರ್ಟಿಗೆ ರೆಡಿ ಆಗ್ತಾ ಇದೆ. ಹೊಸ ವರ್ಷಾಚರಣೆಗೆ ಬಿಬಿಎಂಪಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೊಸ ವರ್ಷಾಚರಣೆ ಹೇಗಿರಬೇಕು ಅನ್ನೋದರ ಜೊತೆಗೆ ಯಾರಾದ್ರೂ ನ್ಯೂ ಇಯರ್ ಹೆಸರಲ್ಲಿ ಹುಚ್ಚಾಟ ಮಾಡಿದ್ರಿ ಅಷ್ಟೇ ನಿಮ್ ಕತೆ. ಯಾಕಂತ ಹೇಳಿದ್ರೆ ಎಲ್ ಬೇಕು ಅಲ್ಲಿ ಬೇಕಾಬಿಟ್ಟಿಯಾಗಿ ಸೆಲೆಬ್ರೇಟ್ ಮಾಡುವಂತಿಲ್ಲ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಸಂಭ್ರಮಾಚರಣೆಗೆ ಅನುಮತಿ ಅಗತ್ಯ. ಕಡ್ಡಾಯವಾಗಿ ಅನುಮತಿಯನ್ನ ಪಡೆದುಕೊಳ್ಬೇಕು. MG ರೋಡ್, ಬ್ರಿಗೇಡ್ ರೋಡ್ ಬಿಟ್ಟು ಉಳಿದ ಕಡೆ ನಾವು ಪಾರ್ಟಿ ಮಾಡ್ತೀವಿ, ಮೋಜು ಮಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಪರ್ಮಿಷನ್ ಬೇಕೇ ಬೇಕು. ಪೊಲೀಸ್ ಇಲಾಖೆಯಿಂದಲೂ ಗೈಡ್ ಲೈನ್ಸ್ ಬಿಡುಗಡೆ ಮಾಡಲಾಗಿದೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವಾಗ್ಲೂ ಕೂಡ ನಾವು ಗಮನಿಸ್ತೀವಿ, ಹೊಸ ವರ್ಷಾಚರಣೆಯ ಒಂದು ಹೆಸರಿನಲ್ಲಿ ಏನೇನು ನಡೆಯುತ್ತೆ, ಯಾವುದೇ ರೀತಿಯಲ್ಲೂ ಈ ಸಲ ಅಂತಹ ಘಟನೆಗಳು ಆಗಬಾರ್ದು, ಯಾವುದೇ ರೀತಿಯಲ್ಲೂ ಕೆಟ್ಟ ಹೆಸರು ಕಪ್ಪು ಚುಕ್ಕೆ ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಿದೆ. ಪ್ರತಿ ವರ್ಷ ನಮ್ಮ ಬೆಂಗಳೂರು ನಗರದಲ್ಲಿ ನವವರ್ಷ ಆಚರಣೆಗಾಗಿ 31ನೇ ತಾರೀಕಿಗೆ ಜನರು ಸೇರ್ತಾರೆ. ಅದು ಸುಮಾರು ಜಾಗಗಳನ್ನು ಈಗಾಗಲೇ ಗುರುತು ಮಾಡಲಾಗಿದೆ. ಅಲ್ಲಿ ಸೇರ್ತಕ್ಕಂಥ ವಿಚಾರ ಇರುತ್ತೆ ಮತ್ತು ಬೇರೆ ಕಡೆಗೆ ಏನ್ ಮಾಡಬೇಕು ಅಂತ ಅದಕ್ಕೆ ವಿಸ್ತೃತವಾಗಿ ನಮ್ಮ ಪೊಲೀಸ್ ಆಯುಕ್ತರು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ, ರಿಸ್ಟ್ರಿಕ್ಷನ್ ಹಾಕ್ತಾರೆ. ಆನ್ ದ ಮೂವ್ಮೆಂಟ್, ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಇರಬೇಕು, ಜನರು ಎಷ್ಟು ಗಂಟೆಗಿಂದ ಎಷ್ಟು ಗಂಟೆಗೆ ಇರಬೇಕು ಇತ್ಯಾದಿ ಇತ್ಯಾದಿ. ಪಬ್ಲಿಕ್ ಸ್ಪೇಸ್ ನಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಅದು ರಾತ್ರಿ ಜನರಿಗೆ ಡಿಸ್ಟರ್ಬೆನ್ಸು ಇದು ಇತ್ಯಾದಿ ವಿಚಾರಗಳು ಇರುತ್ತವೆ. ಅದಕ್ಕಾಗಿ ಅವರು ಬೇರೆ ಕಡೆಗೆ ಮಾಡ್ಲಿಕ್ಕೆ ಹೋದ್ರೆ ಸಾರ್ವಜನಿಕ ಜಾಗಕ್ಕೆ ಇದ್ರೆ ಅದು ಪರ್ಮಿಷನ್ ಪಡೆಯಲೇಬೇಕು. ಸಪೋಸ್ ನಮ್ಮ ಪಾರ್ಕ್ ಆಲ್ ಆರ್ ಕ್ಲೋಸ್ಡ್, ವಿಲ್ ನಾಟ್ ಗಿವ್ ದ ಪರ್ಮಿಷನ್. ರೋಡ್ ಮೇಲೆ ಬಂದ್ರೆ ಇಟ್ ಇಸ್ ಟ್ರಾಫಿಕ್ ಪೊಲೀಸ್ ಅಂಡ್ ಪೊಲೀಸ್ ಕಮಿಷನರ್. ನಾನು ಈಗಾಗಲೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದೇನೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು 7-8 ಲಕ್ಷ ಜನ ಅವತ್ತು ಸೇರುವಂತಹದ್ದು ಹಿಂದೆ ಎಲ್ಲ ನಾವು ಗಮನಿಸಿದ್ದೇವೆ. ಈ ಬಾರಿಯೂ ಕೂಡ ಅದೇ ರೀತಿ ಆ ಸಂಖ್ಯೆಯಲ್ಲೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನ ಸೇರುವಂಥದ್ದನ್ನು, ವಿಶೇಷವಾಗಿ ಯುವಕರು ಸೇರುವಂಥದ್ದನ್ನು ನಾವು ಅಂದಾಜು ಮಾಡಿದ್ದೇವೆ. ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಹಿರಿಯ ಅಧಿಕಾರಿಗಳನ್ನು ಕೂಡ ಜವಾಬ್ದಾರಿಯನ್ನು ಹಾಕಿ ಎಲ್ಲ ತಯಾರಿಯನ್ನು ಪೊಲೀಸ್ನವರು ಮಾಡಿಕೊಂಡಿದ್ದಾರೆ. ನನ್ನ ಒಂದೇ ವಿನಂತಿ ಏನು ಅಂದರೆ, ನೀವು ಹೊಸ ವರ್ಷದ ಸಂತೋಷವನ್ನು ಆಚರಣೆ ಮಾಡುವಾಗ ಭಾಳ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಯಾರಿಗೂ ತೊಂದರೆ ಆಗಬಾರ್ದು, ತೊಂದರೆ ಮಾಡಬಾರ್ದು. ಜೊತೆಗೆ ನಿಮ್ಮನ್ನು ಹೊಸ ವರ್ಷ ಆಚರಣೆ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ರೂಲ್ಸ್ ಗಳನ್ನ ಏನೇನು ಹಾಕಲಾಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬೆಂಗಳೂರಿನ MG ರೋಡ್ನಿಂದ ಗಂಗಾಧರ್, ಮೈಸೂರಿನಿಂದ ಆನಂದ್, ಮಂಗಳೂರಿನಿಂದ ಕಿಶನ್ ಶೆಟ್ಟಿ, ಕಾರವಾರದಿಂದ ದರ್ಶನ್ ನಾಯ್ಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲದಾಗಿ ಬೆಂಗಳೂರಲ್ಲಿ ಹೇಗಿದೆ ಸಿದ್ಧತೆ ಅಂತ ತಿಳ್ಕೊಳ್ಳೋಣ ಗಂಗಾಧರ್. ಈಗಾಗಲೇ ಸಾಕಷ್ಟು ರೂಲ್ಸ್ ಅನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಈ ಪಾರ್ಟಿ ಮಾಡುವಂತಹ ಸಮಯ ಆಗಿರ್ಬೋದು, ಜೊತೆಗೆ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳಲಾಗಿದೆ. ಹೇಗಿದೆ ಸಿದ್ಧತೆ? ನವಿತಾ ಜೈನ್, ಹೊಸ ವರ್ಷದ ಸಂಭ್ರಮಕ್ಕೆ ಇನ್ನೊಂದೇ ದಿನ ಬಾಕಿ ಇರುವಂತದ್ದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಮೊದಲು ನಮಗೆ ಕಣ್ಮುಂದೆ ಬರುವಂತದ್ದು ಬ್ರಿಗೇಡ್ ಮತ್ತೆ ಚರ್ಚ್ಶೀಟ್ ಮತ್ತೆ MG ರೋಡ್ ಆಗಿರುವಂತದ್ದು. ಸದ್ಯ ನೋಡಬಹುದು ಇಲ್ಲಿ ದೃಶ್ಯಾವಳಿಯಲ್ಲಿ ಈಗಾಗಲೇ ಪ್ರಿಪರೇಷನ್ಸ್ ಪ್ರಾರಂಭ ಆಗಿದೆ. ಮತ್ತೆ CCTV ಕ್ಯಾಮೆರಾಗಳನ್ನೆಲ್ಲ ಕೂಡ ಅಳವಡಿಸಲಾಗಿರುವಂತದ್ದು. ಸುಮಾರು 2,000 ಪೊಲೀಸರನ್ನ ನಾಳೆ ರಾತ್ರಿ ಮಧ್ಯರಾತ್ರಿ 12 ಗಂಟೆ ಏನು ಒಂದು ಸೆಲೆಬ್ರೇಷನ್ ಇರುತ್ತೆ ಅಲ್ಲಿ ಹೆಚ್ಚುವರಿಯಾಗಿ ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು. ಮತ್ತೆ ಈ ಹೊಸ ವರ್ಷದ ಸಂದರ್ಭದಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡು ಏನಾದರೂ ಅಸಭ್ಯವಾಗಿ ಬಿಹೇವ್ ಮಾಡುವಂತದ್ದು, ಮಹಿಳೆಯರ ಬಳಿ ಯುವತಿಯರ ಬಳಿ ತೀಟಲೆ ಮಾಡುವಂತದ್ದು ಏನಿರುತ್ತೆ ಅಂತವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಆಗುತ್ತೆ. ಮತ್ತೆ ಈಗ ನೋಡಬಹುದು ಬ್ಯಾರಿಕೇಡ್ ಅಂದ್ರೆ ಒನ್ ವೇ ಸಿಸ್ಟಮ್, ಅಂದ್ರೆ ಎಕ್ಸಿಟ್ ಒಂದು ಕಡೆ ಮತ್ತೆ ಎಂಟ್ರಿ ಒಂದು ಕಡೆ. ಯಾಕಂದ್ರೆ ಕೆಲವರೆಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡು ಹೋಗೋದು ಬರೋದೆಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಎರಡೂ ಕಡೆ ಬ್ಯಾರಿಕೇಡ್ ಗಳನ್ನ ಈಗಾಗಲೇ ಅಳವಡಿಸಿರುವಂತದ್ದು. 2 ರಸ್ತೆಯ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಮತ್ತೆ ಒನ್ ವೇ ಮತ್ತೆ ಅಂದ್ರೆ 2 ವೇ ರೀತಿಯಲ್ಲಿ ಎಕ್ಸಿಟ್ ಆದ್ರೆ ಮತ್ತೆ ಎಂಟ್ರಿ ಆಗೋಂಗಿಲ್ಲ, ಎಂಟ್ರಿ ಆದ್ಮೇಲೆ ಎಕ್ಸಿಟ್ ಆಗಬೇಕು. ಆ ರೀತಿಯಲ್ಲಿ ಬ್ರಿಗೇಡ್ ರಸ್ತೆಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಮತ್ತೆ
ಸಿಸಿ ಕ್ಯಾಮೆರಾಗಳ ಜೊತೆಯಲ್ಲಿ ಅಲ್ಲಲ್ಲಿ ಬೈಕ್ ಗಳನ್ನ ಅಬ್ಸರ್ವೇಷನ್ ಮಾಡಿದ್ದಾರೆ. ಮತ್ತೆ ವಾಚ್ ಟವರ್ ಗಳನ್ನ ಈಗ ಹಾಕಕ್ಕೆ ಎಲ್ಲ ಒಂದು ಪ್ರಿಪರೇಷನ್ಸ್ ಅನ್ನ ಈಗ ಮಾಡ್ಕೊಳ್ತಾ ಇರುವಂತದ್ದು. ಅಲ್ಲಲ್ಲಿ ಪೊಲೀಸರು ವಾಚ್ ಟವರ್ ಸುಮಾರು ಒಂದು 12ಕ್ಕೂ ಹೆಚ್ಚು ವಾಚ್ ಟವರ್ ಇರುತ್ತೆ. ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ವುಮೆನ್ ಸೇಫ್ಟಿ ಐಲ್ಯಾಂಡ್ ಅಂತ ಇರುತ್ತೆ. ಆ ವುಮೆನ್ ಸೇಫ್ಟಿ ಐಲ್ಯಾಂಡ್ ಗಳನ್ನೆಲ್ಲ ಕೂಡ ಈಗಾಗಲೇ ಹಾಕಲಾಗಿದೆ. ಯಾಕಂದ್ರೆ ಇವತ್ತಿರು ಬಂದಂತಹ ಸಂದರ್ಭದಲ್ಲಿ ಯಾರಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅಂತವರನ್ನ ಇಲ್ಲಿ ರಕ್ಷಣೆ ಮಾಡಿ ಅವರನ್ನ ಕಳಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡುವಂತದ್ದು. ಈಗಾಗಲೇ ಒಂದ್ ಕಡೆ ವಾಚ್ ಟವರ್ ಗಳಾಗಿರ್ಬೋದು, ವುಮೆನ್ ಸೇಫ್ಟಿ ಐಲ್ಯಾಂಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಈ ಬಾರಿ ಏನಾದ್ರೂ ಸಮಸ್ಯೆ ಆದಲ್ಲಿ ಅದು ಆ ವಿಭಾಗದ ಡಿಸಿಪಿ ನೇರ ಹೊಣೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲಾ ಕಡೆ ಪೊಲೀಸರು ಅಲರ್ಟ್ ಇದ್ದಾರೆ. ನವಿತಾಜಿ, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮೈಸೂರಿನಿಂದ ಯಾವ ರೀತಿಯ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೇಗಿದೆ ಹೊಸ ವರ್ಷಾಚರಣೆಗೆ ಸಿದ್ಧತೆ, ಜೊತೆಗೆ ಅನಾಹುತಗಳು ಆಗದ ಹಾಗೆ ತಡೆಯುವಂತಹ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ? ನವಿತಾ, ಹೊಸ ವರ್ಷಕ್ಕೆ ಇನ್ನೊಂದೇ ದಿನ ಬಾಕಿ ಇರುವಂಥದ್ದು. ಸದ್ಯ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಹೊಸ ವರ್ಷವನ್ನು ಸ್ವಾಗತ ಮಾಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಎಸ್ಪೆಷಲಿ ಯುವ ಜನರು ಕೂಡ ಈಗಾಗಲೇ ಮೈಸೂರಿನಲ್ಲಿ ಸಾಕಷ್ಟು ವಿವಿಧ ಜಾಗಗಳಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಹೇಳಿದ್ರೆ ಪ್ರವಾಸಿಗರ ಮೆಚ್ಚಿನ ತಾಣ ಅಂತಲೇ ಹೇಳ್ಬೋದು. ಮೈಸೂರು ಸುತ್ತಮುತ್ತ ಅರಮನೆ, ಚಾಮುಂಡಿ ಬೆಟ್ಟ, ನಂಜನಗೂಡು, ಟಿ ನರಸೀಪುರ, ಸೋಮನಾಥಪುರ, ತಲಕಾಡು ಹಾಗೂ KRS, ಬಲ್ಮುರಿ, ಎಡಮುರಿ ಸೇರಿದಂತೆ ಸಾಕಷ್ಟು ಏನು ಪ್ರವಾಸಿ ತಾಣಗಳಿವೆ. ಇಲ್ಲೆಲ್ಲವೂ ಕೂಡ ಈಗಲಿಂದಲೇ ಜನಜಂಗುಳಿ ಜಾಸ್ತಿ ಆಗಿರುವಂಥದ್ದು. ಅಲ್ಲದೆ ಏನು ಕಳೆದ ವರ್ಷ ಅರಮನೆ ಆವರಣದಲ್ಲಿ ಪೊಲೀಸ್ ಬ್ಯಾಂಡ್ ಸೇರಿದಂತೆ ಪಟಾಕಿ ಸಿಡಿಸಿ ಹೊಸ ವರ್ಷವನ್ನು ಆಚರಣೆ ಮಾಡಲಾಗಿತ್ತು. ಆದರೆ ಈ ಬಾರಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆ ಅರಮನೆಯಲ್ಲಿ ಯಾವುದಕ್ಕೂ ಅವಕಾಶ ನೀಡಿಲ್ಲ. ಯಾಕೆಂದರೆ ಶೋಕಾಚರಣೆ ಇರೋದ್ರಿಂದ ಈ ಬಾರಿ ಪಟಾಕಿ ಸಿಡಿತ ಹಾಗೂ ಮನರಂಜನೆ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿರುವಂಥದ್ದು. ಅಲ್ಲದೆ ಈಗಾಗಲೇ ಪೊಲೀಸ್ ಇಲಾಖೆಯು ಕೂಡ ಮೈಸೂರಿನ ಸುತ್ತಮುತ್ತಲೂ ಕೂಡ ಕಣ್ಗಾವಲನೆ ಇರಿಸಿರುವಂಥದ್ದು, CCTVಗಳನ್ನ ಹಾಕಲಾಗಿರುವಂಥದ್ದು. ಏನು ಯುವ ಜನತೆಗೆ ಒಂದು ಮೆಸೇಜ್ ಅನ್ನು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾ ಮೂಲಕ ಕೊಟ್ಟಿರುವಂಥದ್ದು. ಏನಂತ ಹೇಳಿದ್ರೆ ಪಾರ್ಟಿ ಆಗಿರ್ಬೋದು, ಮೋಜು ಮಸ್ತಿ ಎಲ್ಲವೂ ಕೂಡ ಇತಿಮಿತಿಯಲ್ಲಿರಬೇಕು. ಎಲ್ಲ ಭಾಗಗಳು ಕೂಡ ಪೊಲೀಸರು ಕಣ್ಗಾವಲನೆ ಇಟ್ಟಿದ್ದಾರೆ. ಅಲ್ಲದೆ ಹದ್ದಿನ ಕಣ್ಣನ್ನು ಸಹ ಇಟ್ಟಿರುವಂಥದ್ದು. ಎಲ್ಲದಕ್ಕೂ ಕೂಡ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೈಸೂರಿನ SP ಆದಂಥ ವಿಷ್ಣುವರ್ಧನ್ ಹಾಗೂ ಮೈಸೂರಿನ ಪೊಲೀಸ್ ಕಮಿಷನರ್ ಆದಂಥ ಸೀಮಾ ಲಟ್ಕರ್ ಅವರು ಹೊಸ ವರ್ಷವನ್ನು ಆಚರಣೆ ಮಾಡಲು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತಾರೆ. ಆ ಮಾರ್ಗಸೂಚಿ ಗೈಡ್ಲೈನ್ಸ್ ಏನಿದೆ ಇದರ ಪ್ರಕಾರವೇ ಮೈಸೂರಿನಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಬೇಕಾದಂಥದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಕಿಶನ್ ಶೆಟ್ಟಿ. ಮಂಗಳೂರು ಅಂತ ಹೇಳಿದ್ರೆ ಕರಾವಳಿಯಲ್ಲಿ ಪ್ರಮುಖವಾಗಿ ಬೀಚ್ಗಳಾಗಿರ್ಬೋದು, ದೇವಾಲಯಗಳ ನಾಡಲ್ಲಿ ಯಾವ ರೀತಿಯಾಗಿ ಹೊಸ ವರ್ಷಾಚರಣೆಗೆ ಸಿದ್ಧತೆಗಳನ್ನು ನಡೆಸಲಾಗಿದೆ, ಅಲ್ಲಿನ ರೂಲ್ಸ್ಗಳನ್ನು ಯಾವ ರೀತಿಗೆ ಜನರಿಗೆ ತಿಳಿಸುವಂತಹ ಪ್ರಯತ್ನ ಆಗಿದೆ? ನವಿತಾ, ಈಗಾಗಲೇ ಮಂಗಳೂರಿನ 10 ಭಾಗದಲ್ಲಿ ಹೊಸ ವರ್ಷದ ಆಚರಣೆಗೆ ಪೊಲೀಸರ ಜೊತೆ ಪರ್ಮಿಷನ್ ಅನ್ನ ಆಯೋಜಕರು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈಗ ಪ್ರಮುಖವಾಗಿ ಬೀಚ್ ಬದಿಗಳ ರೆಸಾರ್ಟ್ಗಳಲ್ಲಿ ಮಂಗಳೂರಿನ ಹಲವು ಪ್ರಸಿದ್ಧ ಖಾಸಗಿ ಹೋಟೆಲ್ಗಳಲ್ಲಿ ಹೊಸ ವರ್ಷಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಎಲ್ಲ ಟಿಕೆಟ್ಗಳು ಈಗ ಮುಂಗಡವಾಗಿ ಬುಕ್ ಆಗಿರುವಂಥದ್ದು. ಹಾಗಾಗಿ ಪೊಲೀಸರ ನಿಯಮ ಪ್ರಕಾರವಾಗಿಯೇ ಹೊಸ ವರ್ಷದ ಆಚರಣೆ ಆಗಬೇಕೆಂಬ ಸ್ಟ್ರಿಕ್ಟ್ ಆದ ರೂಲ್ಸ್ ಅನ್ನ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಹೊರಡಿಸಿರುವಂಥದ್ದು. ಹಾಗಾಗಿ ಈಗಾಗಲೇ ಪರ್ಮಿಷನ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಮಾರ್ಗಸೂಚಿಗಳನ್ನು ಕಳೆದ 10 ದಿನಗಳ ಹಿಂದೆಯೇ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಆಯಾ ಸೂಚನೆ ಪ್ರಕಾರವಾಗಿ ಮತ್ತು ಕ್ರಮಬದ್ಧವಾಗಿ ಆಗಬೇಕು. ಮಧ್ಯರಾತ್ರಿ 12 ಗಂಟೆ ಒಳಗೆ ಎಲ್ಲ ಆಚರಣೆಗಳು, ಪಾರ್ಟಿಗಳು ನಿಲ್ಲಬೇಕು ಅನ್ನೋ ಸೂಚನೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನ ಬೀಚ್ ಬದಿಯ ರೆಸಾರ್ಟ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಬೀಚ್ಗಳಿಗೆ ಯಾರು ಇಳಿಯದಂತೆ ಅಲ್ಲಿ ಕೂಡ ರಾತ್ರಿ ಇಡೀ ಪೊಲೀಸ್ ಕಣ್ಗಾವಲು ಮತ್ತು ಸ್ಥಳೀಯರ ನೆರವನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ನಂತರವಾಗಿ ಬಹುತೇಕ ಕಡೆ ಮಂಗಳೂರಿನಲ್ಲಿ ರೋಡ್ ರೇಜ್ ಆಗಟ್ರೆ ವೀಲಿಂಗ್ಗಳು ಕೂಡ ಆಗುತ್ತೆ. ಅದನ್ನ ತಡೆಯೋಕೆ ವಿಶೇಷವಾದ ತಂಡವನ್ನ ಪೊಲೀಸರು ರಚನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಬಾರಿ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು ಅಲ್ಲಲ್ಲಿ ಡ್ರಗ್ಸ್ ಪಾರ್ಟಿಗಳು ನಡೀಬಂತ ಹೇಳಿ. ಹಾಗಾಗಿ ಪ್ಲೇಯಿಂಗ್ ಸ್ಕ್ವಾಡ್ಗಳನ್ನ ಈಗಾಗಲೇ ಪೊಲೀಸ್ ಕಮಿಷನರ್ ಅವರು ರೆಡಿ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆ ನಂತರವಾಗಿ ಎಲ್ಲ ಪೊಲೀಸ್ ತಂಡಗಳು ಕಾರ್ಯಪ್ರವೃತ್ತರಾಗುತ್ತೆ. ಒಂದು ಕಡೆ ಪಾರ್ಟಿ ಆದರೆ ಇನ್ನೊಂದು ಕಡೆ ಪ್ರತಿ ವರ್ಷದಂತೆ ಈ ಬಾರಿಯೂ ರಾಜ್ಯದ ಹಲವು ಜಿಲ್ಲೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪುಣ್ಯ ಪ್ರಸಿದ್ಧ ಕ್ಷೇತ್ರಗಳಿಗೆ ಭಕ್ತಾದಿಗಳು ಬರ್ತಾರೆ. ನಾಳೆಯ ಇಡೀ ರಾತ್ರಿ ದೇವಸ್ಥಾನ ಕಳೆದು ಹೊಸ ವರ್ಷದ ಆಚರಣೆಯನ್ನ ಈ ರೀತಿಯಾಗಿ ವಿನೂತನವಾಗಿ ಮಾಡ್ತಾರೆ. ಅಲ್ಲಿ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿದೆ. ಪ್ರಮುಖವಾಗಿ ಮಂಗಳೂರು ನಗರಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳು, ಪಕ್ಕದ ಕೇರಳ ರಾಜ್ಯದಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಅದು 1000 ಸಂಖ್ಯೆ ಕೂಡ ಕಳೆದ ಬಾರಿ ದಾಟಿತ್ತು. ಹಾಗಾಗಿ ಬಂದಂತಹ ಎಲ್ಲರೂ ಕೂಡ ಹೊಸ ವರ್ಷದ ಆಚರಣೆ ಮಾಡಿ ಅನಂತರವಾಗಿ ಸೇಫ್ ಆಗಿ ಮನೆಗೆ ಹಿಂದಿರಬೇಕೆಂಬ ಮನವಿಯನ್ನ ಪೊಲೀಸ್ ಕಮಿಷನರ್ ಮಾಡಿದ್ದಾರೆ. ಮತ್ತೊಂದೆಡೆ ಹಿಂದೂ ಸಂಘಟನೆಗಳು ಈ ಬಾರಿ ಬಹಿರಂಗವಾಗಿ ಎಲ್ಲೂ ಕೂಡ ನ್ಯೂ ಇಯರ್ ಪಾರ್ಟಿಯನ್ನು ಮಾಡಬಾರ್ದು ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಇದಕ್ಕೂ ಕೂಡ ಕಮಿಷನರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾರೇ ಕಾನೂನು ಭಂಗವನ್ನ ಮಾಡೋಕೆ ಪ್ರಯತ್ನ ಪಟ್ಟರು ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳೋದಾಗಿ ಕಮಿಷನರ್ ಅವರು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ
ಎಲ್ಲ ಮಾರ್ಗಸೂಚಿಗಳ ಪ್ರಕಾರವಾಗಿ ಆಯೋಜಕರು ಹೊಸ ವರ್ಷದ ಆಚರಣೆ ಮಾಡಬೇಕು. ಇದಕ್ಕೆ ಪೊಲೀಸರು ಕೊಟ್ಟಿರುವಂತಹ ನಿಯಮಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಎಂಬ ಮನವಿಯನ್ನ ಸದ್ಯಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಮಾಡಿರುವಂತದ್ದು. ನವಿತಾ ಹಾಗೆ ಸಂಪರ್ಕದಲ್ಲಿರಿ ಕಿಶನ್ ಶೆಟ್ಟಿ. ಇನ್ನು ಗೋವಾದ ರೀತಿಯಲ್ಲೇ ಕರಾವಳಿ ಎಲ್ಲದರಲ್ಲೂ ಕೂಡ ಕಾರವಾರದಲ್ಲಿ ನಾವು ಗಮನಿಸ್ತೀವಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇರುತ್ತೆ ಅಂತ ಹೇಳಿ. ದರ್ಶನ್ ನಾಯ್ಕ್ ಅಲ್ಲಿ ಯಾವ ರೀತಿಯಾಗಿ ಈ ಸಲದ ಹೊಸ ವರ್ಷಾಚರಣೆಯನ್ನ ಸೆಲೆಬ್ರೇಟ್ ಮಾಡುವಂತಹ ಹಿನ್ನೆಲೆಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಅಲ್ಲೂ ಕೂಡ ಯಾವೆಲ್ಲ ನಿರ್ಬಂಧಗಳನ್ನ ವಿಧಿಸಲಾಗಿದೆ, ಎಷ್ಟು ಟೈಮ್ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನವಿತಾ, ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಆಗಿರ್ಬೋದು, ಮುರುಡೇಶ್ವರ, ಅದೇ ರೀತಿ ದಾಂಡೇಲಿ, ಹೊನ್ನಾವರ ಭಾಗದಲ್ಲಿ, ಅದೇ ರೀತಿ ಕಾರವಾರ ಕಡಲನಗರಿ ಈ ಭಾಗದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮವನ್ನ ಕಳೆಗಟ್ಟಿಸುವಂತ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿ ಪೊಲೀಸ್ ಇಲಾಖೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದು. ಅದೇ ರೀತಿ ಪ್ರವಾಸೋದ್ಯಮ ಇಲಾಖೆ, ಯಾಕಂದ್ರೆ ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಮಾತ್ರ ಏನು ಟೈಮ್ ಅನ್ನ ನೀಡಿರುವಂತದ್ದು. ಅದರ ನಂತರ ಯಾವುದೇ ರೀತಿಯಾದಂತಹ ಟೈಮ್ ನೀಡಿಲ್ಲ. ಅದ್ರ ಜೊತೆಗೆ ಈಗ ಗೋಕರ್ಣ ಆಗಿರ್ಬೋದು, ಅದೇ ರೀತಿ ಹೀಗೆ ಕಡಲ ತೀರದ ಭಾಗದಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಇಲ್ಲಿನ ಬೀಚ್ ರೆಸಾರ್ಟ್ ಮಾಲೀಕರು ಮಾಡ್ಕೊಂಡಿರುವಂತದ್ದು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಈಗ ಈ ಬಾರಿ ಕಡಲ ತೀರಕ್ಕೆ ನಿರ್ಬಂಧನ ಹೇರಿದ್ದಾರೆ. ಆದರೂ ಸಹಿತ ಇಲ್ಲಿ ಬರುವಂತಹ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರವನ್ನ ಹೊರತುಪಡಿಸಿ ಇಲ್ಲಿನ ಇಕೋ ಬೀಚ್ ಆಗಿರ್ಬೋದು, ಕಾರವಾರದ ಬೀಚ್ ಆಗಿರ್ಬೋದು, ಈ ಕಡೆ ಮುಖ ಮಾಡ್ತಾ ಇರುವಂತದ್ದು. ಹಿಂದಿನಿಂದಲೂ ಒಂದು ಪದ್ಧತಿ ಇತ್ತು, ಗೋವಾ ರಾಜ್ಯದ ಕಡೆಗೆ ಇಲ್ಲಿನ ಪ್ರವಾಸಿಗರು ಹೋಗ್ತಾ ಇದ್ರು ಎನ್ನುವಂತಹ ಬಗ್ಗೆ. ಆದ್ರೆ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಜನರು ಅಂದ್ರೆ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳದಲ್ಲಿ ಹೊಸ ವರ್ಷ ಆಚರಣೆಯ ಸಂಭ್ರಮ ಕಳೆಗಟ್ಟಲಿದೆ. ಅದ್ರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಉತ್ತರ ಕನ್ನಡ ಜಿಲ್ಲಾಡಳಿತ, ಅದೇ ರೀತಿ ಪೊಲೀಸ್ ಇಲಾಖೆಯು ಸಹಿತ ಹದ್ದಿನ ಕಣ್ಣಿಟ್ಟು ಹೆಚ್ಚಿನ ಒಂದು ಕಟ್ಟೆಚ್ಚರವನ್ನ ವಹಿಸಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆಯಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಸುರಕ್ಷಿತಾ ಕ್ರಮವನ್ನ ಸಹಿತ ಕೈಗೊಂಡಿರುವಂತದ್ದು. ನವಿತಾ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಗಂಗಾಧರ್, ಈಗಾಗಲೇ ನಾವು ಬೆಂಗಳೂರಲ್ಲಿ ಗಮನಿಸಿದ್ವಿ, ಒಂದ್ ಕಡೆ ಬಿಬಿಎಂಪಿ, ಮತ್ತೊಂದು ಕಡೆ ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು, ಹೆಚ್ಚಿನ ಕಟ್ಟೆಚ್ಚರ. ಆದ್ರೆ ಯಾವುದೇ ರೀತಿಯಲ್ಲೂ ಈ ಸಲ ಒಂದ್ ಕಡೆ ಶೋಕಾಚರಣೆ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈ ಹೊಸ ವರ್ಷದ ಆಚರಣೆಗೆ ಯಾವುದೇ ರೀತಿಯಂತಹ ಅಡ್ಡಿ ಇಲ್ಲ ಅಂತ DCM ಕೂಡ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈಗ ಕೇವಲ ನಾವು ಯಾವ ಸ್ಥಳಗಳನ್ನು ಗುರುತಿಸಿದ್ವಿ ಅಲ್ಲಿ ಮಾತ್ರ ಹೊಸ ವರ್ಷಾಚರಣೆಗೆ ಅವಕಾಶ ಇದೆ ಅಂತ ಈಗ ತುಷಾರ್ ಗಿರಿನಾಥ್ ಅವರು ಹೇಳಿದ್ರು. ಹಾಗಾದ್ರೆ ಯಾವೆಲ್ಲ ಪ್ಲೇಸ್ಗಳನ್ನ ಈಗ ಗುರುತಿಸಲಾಗಿದೆ? ನವಿತಾ ಜೈನ್, ಪ್ರಮುಖವಾಗಿ ಅಂದ್ರೆ ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಚೆಸ್ಟ್ ಸ್ಟ್ರೀಟ್ ಮತ್ತೆ MG ರೋಡ್ ಏನಿದೆ, ಇದು ಈ ಪ್ಲೇಸ್ ಅಲ್ಲಿ ಹೆಚ್ಚಿನ ಒಂದು ಸೆಲೆಬ್ರೇಷನ್ ನ ಒಂದು ಜೋರು ಇರುವಂತದ್ದು. ಅದೇ ರೀತಿಯಾಗಿ ಇಂದ್ರಾನಗರ ಮತ್ತೆ ಕೋರಮಂಗಲ ಈ ಭಾಗಗಳಲ್ಲಿ ಹೆಚ್ಚಾಗಿ ಸೆಲೆಬ್ರೇಷನ್ಸ್ ಅನ್ನ ಮಾಡಲಾಗಿದೆ. ಆದ್ರೆ ಇದೇ ಒಂದು ನೆಪವ ಇಟ್ಕೊಂಡು ಸಾರ್ವಜನಿಕ ಪ್ರದೇಶಗಳಲ್ಲಿ ಎಲ್ಲಂದ್ರಲ್ಲಿ ಅವರು ಸೆಲೆಬ್ರೇಷನ್ ಮಾಡಂಗಿಲ್ಲ. ಒಂದು ವೇಳೆ ಆತರ ಮಾಡದ ಸಂದರ್ಭದಲ್ಲಿ ಪೊಲೀಸರು ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಅವರೆಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲೂ ಕೂಡ ಪೊಲೀಸರು ಒಂದು ಅಲರ್ಟ್ ಇರುವಂತದ್ದೇನಿದೆ, ಯಾರೇ ಈ ರೀತಿ ಕೃತ್ಯಗಳನ್ನ ಎಸಗಿದ್ರೆ ಅವರ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತೆಗೆದುಕೊಳ್ಬೇಕು ಅಂತೇಳಿ ಗೃಹ ಸಚಿವರು ಕೂಡ ಹೇಳಿರುವಂತದ್ದು. ಮತ್ತೆ ಮೀಟಿಂಗ್ ಗಳನ್ನ ಮಾಡಿ ಈಗಾಗಲೇ ಪೊಲೀಸರು ಕಮಿಷನರ್ ಕೂಡ DCPಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಈಗ ಇಂಪಾರ್ಟೆಂಟ್ ಅಂದ್ರೆ ಸೆಲೆಬ್ರೇಷನ್ ಪ್ಲೇಸಸ್ ಅಂದ್ರೆ ಒಂದು ಕೋರಮಂಗಲ, ಒಂದು ಬ್ರಿಗೇಡ್ ಸ್ಟ್ರೀಟ್ ರಸ್ತೆ ಮತ್ತೆ ಇಂದಿರಾನಗರ, ಇದನ್ನು ಹೊರತುಪಡಿಸಿ ವೈಟ್ ಫೀಲ್ಡ್ ಅಲ್ಲಿ ಕೆಲ ಏರಿಯಾಗಳನ್ನ ಕೊಟ್ಟು ಸಹ ಅಲ್ಲಿ ಸೆಲೆಬ್ರೇಷನ್, ಯಾಕಂದ್ರೆ ITBT ಏರಿಯಾ ಆಗಿರೋದ್ರಿಂದ ಅಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿದೆ. ಹೀಗಾಗಿ ಅಲ್ಲಿನ DCP ಮತ್ತೆ ಇನ್ಸ್ಪೆಕ್ಟರ್ ಎಲ್ಲ ಕೂಡ ಮೀಟಿಂಗ್ ಗಳನ್ನ ಮಾಡಿ ಅಲ್ಲಿ ಕೆಲ ವೈಟ್ ಫೀಲ್ಡ್ ಆಗಿರ್ಬೋದು, ಮಾರತ್ತಳ್ಳಿ ಕೆಲ ಪ್ರದೇಶಗಳನ್ನ ಅಲ್ಲಿ ಸೆಲೆಬ್ರೇಷನ್ ಮಾಡೋಕೆ ಒಂದು ಪ್ಲೇಸಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಎಲ್ಲ ರೋಡ್ ಅಲ್ಲಿ ಏಕಾಏಕಿ ಬರುವಂತದ್ದು, ಪಟಾಕಿಗಳನ್ನ ಹೊಡೆಯುವಂತದ್ದು, ಮತ್ತೆ ಅಲ್ಲಿ ಯಾರೋ ಓಡಾಡುವಂತರ ಮೇಲೆ ಮಿಸ್ಬಿಹೇವ್ ಮಾಡುವಂತದ್ದು, ಮತ್ತೆ ಅಲ್ಲಿ ಜೋರಾಗಿ ಸೌಂಡ್ ಅಂತ ಕಿರಿಕಿರಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವಂತ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಸೆಲೆಬ್ರೇಷನ್ಸ್ ಮಾಡೋದಿಲ್ಲ. ಹೊಸ ವರ್ಷವನ್ನ ಒಳ್ಳೆ ಖುಷಿಯಿಂದ ಸೆಲೆಬ್ರೇಷನ್ ಮಾಡಬೇಕು. ಅದಕ್ಕೆ ಕೆಲ ಪ್ಲೇಸ್ ಗಳನ್ನ ಅಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಏಕಾಏಕಿ ಸೆಲೆಬ್ರೇಷನ್ ಮಾಡೋಕೆ ಮುಂದಾದ್ರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಆಗಿರ್ಬೋದು ಅಥವಾ ರಸ್ತೆಗಳಲ್ಲಿ ಅಲ್ಲಿ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಪೊಲೀಸರು ನಾಳೆ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಕಡೆ ಅಲರ್ಟ್ ಆಗುವಂತದ್ದು. ಅದರಲ್ಲಿ ಬ್ರಿಗೇಡ್ ರೋಡ್ ಮತ್ತೆ ಚೆಸ್ಟ್ ಸ್ಟ್ರೀಟ್ ಮತ್ತೆ MG ರಸ್ತೆ ಏನಿದೆ, ಮತ್ತೆ ಕೋರಮಂಗಲ ಮತ್ತೆ ಇಂದಿರಾನಗರ ಈ ಭಾಗಗಳ ಹೊರತುಪಡಿಸಿ ಮತ್ತೆ 8 ವಿಭಾಗದ ಪೊಲೀಸರ DCPಗಳ ನೇತೃತ್ವದಲ್ಲಿ ಎಲ್ಲರೂ ಪೊಲೀಸರು ಕೂಡ ನಾಳೆ ಕೇವಲ ಈ ಒಂದು ಜಂಕ್ಷನ್ ಅಂದ್ರೆ ಬ್ರಿಗೇಡ್ ಜಂಕ್ಷನ್ ಅಲ್ಲಿ 2000ಕ್ಕೂ ಹೆಚ್ಚು ಜನ ಪೊಲೀಸರು ಇರ್ತಾರೆ. ಮತ್ತೆ ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ. ಟ್ರಾಫಿಕ್ ಡೈವರ್ಷನ್ ಆಗಿರುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು. ಆ ನಿಟ್ಟಿನಲ್ಲಿ ವುಮೆನ್ ಐಲ್ಯಾಂಡ್ ಆಗಿರ್ಬೋದು, ಎಲ್ಲ ಕಡೆ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಈ ಬಾರಿ ಕೊಡಲಾಗಿದೆ. ಅದೇ ರೀತಿಯಾಗಿ ಈ ಬಾರಿ ಸಮಸ್ಯೆಗಳಾಗದ ರೀತಿಯಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ನವಿತಾ ಜೈನ್.
ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಇನ್ನು ಮೈಸೂರಿನ ವರ್ಷಾಚರಣೆಯ ಬಗ್ಗೆ ಈಗಾಗಲೇ ಆನಂದ್ ಮಾಹಿತಿ ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಂಗಳೂರಿನಿಂದ ಕಿಶನ್ ಮಾಹಿತಿ ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ನಾಯ್ಕ ಕಾರವಾರದ ಬಗ್ಗೆ ಮಾಹಿತಿ ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿಕ್ಕಮಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ನ್ಯೂ ಇಯರ್ ವೇಳೆ ಲಕ್ಷಾಂತರ ಪ್ರವಾಸಿಗರು ಜಿಲ್ಲೆಗೆ ಭೇಟಿ ಕೊಡಲಿದ್ದು, ಹೀಗಾಗಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಹೊಸ ವರ್ಷಾಚರಣೆಗೆ ಈಗ ಚಿಕ್ಕಮಗಳೂರಲ್ಲಿ ಗೈಡ್ಲೈನ್ಸ್ ಅನ್ನ ಹೇರಲಾಗಿದೆ. ಈಗಾಗಲೇ ಪ್ರವಾಸಿ ತಾಣಗಳನ್ನ ಬಂದ್ ಮಾಡುವುದರ ಮೂಲಕ ನ್ಯೂ ಇಯರ್ ಅಂತ ಹೇಳಿದ್ರೆ ಇಲ್ಲಿಗೆ ಬರೋದು, ಸಾಕಷ್ಟು ಜನರಲ್ಲಿ ಮೋಜು ಮಸ್ತಿಯನ್ನ ಮಾಡೋದು, ಅಂತಹ ಸಂದರ್ಭದಲ್ಲಿ ಅನಾಹುತಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ಒಂದು ಅನಾಹುತಗಳು ಆಗದ ಹಾಗೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಬಂಧವನ್ನ ಹೇರಲಾಗಿದೆ. ಮಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಏನು ಹೊಸ ವರ್ಷಾಚರಣೆಗೆ ಏನೇನು ಸಿದ್ಧತೆಯನ್ನು ನಡೆಸ್ಕೋಬೇಕಾಗಿದೆ ಎಲ್ಲ ನಡೆಸ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಒಂದು ಭಾಳ ಡಿಟೇಲ್ ಆಗಿ ಬಂದೋಬಸ್ತನ್ನ ತಯಾರಿ ಮಾಡ್ಕೊಂಡಿದ್ದೀವಿ. ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ವರ್ಷ ಅಂದರೆ ರೆಗ್ಯುಲರ್ ಆಗಿ ಏನು ಬಂದೋಬಸ್ತ್ ಮಾಡ್ಕೊಳ್ತೀವಿ, ಏನು ಗೈಡ್ಲೈನ್ಸನ್ನು ಇಶ್ಯೂ ಮಾಡ್ತೀವಿ, ಅದ್ರ ಜೊತೆಗೆ ಈ ವರ್ಷ CL5 ಏನಿದೆ, CL5ಗೆ ಏನು ಲೈಸೆನ್ಸ್ ತಗೋತಾರೆ, ಟೆಂಪರರಿ ಲೈಸೆನ್ಸನ್ನು ತೆಗೆದುಕೊಳ್ತಾರೆ, ಅಂಥವರ ಒಂದು ಕಡ್ಡಾಯವಾಗಿ ಅವರು ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತದ್ದು. ನಾವು ಈ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ಸಾಯಂಕಾಲ ಕತ್ಲೆ ಆದ ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೆ ಅಂದರೆ 31ನೇ ತಾರೀಕು 6 ಗಂಟೆ ನಂತರ 1ನೇ ತಾರೀಕು ಬೆಳಿಗ್ಗೆ 6 ಗಂಟೆವರೆಗೆ ಅಲ್ಲಿ ಯಾರು ಜನಗಳು ಅಂದರೆ ಪಬ್ಲಿಕ್ ಸಾರ್ವಜನಿಕರು ಅಲ್ಲಿ ಹೋಗ್ಬಿಟ್ಟು ಬೇರೆ ರೀತಿಯ ಸೆಲೆಬ್ರೇಷನ್ಸನ್ನು ಮಾಡ್ತಕ್ಕಂಥದ್ದು, ಕುಡಿದು ಅಲ್ಲಿ ಕೊಡಿಸ್ತಕ್ಕಂಥದ್ದು, ಮ್ಯೂಸಿಕ್ ಸಿಸ್ಟಮ್ನ ಹಾಕೊಂಡ್ಬಿಟ್ಟು ಅನ್ರೂಢಿಯಾಗಿ ಬಿಹೇವ್ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತೇಳಿ ಅಂತಹ ಒಂದು ಪ್ಲೇಸಸ್ಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ನಾವು ನಿರ್ಬಂಧವನ್ನು ಹಾಕಿರ್ತಾ ಇದ್ದೀವಿ. ಬಟ್ ಅದು ಹೋಮ್ ಸ್ಟೇ, ರೆಸಾರ್ಟ್ಸು ಮತ್ತು ಲಾಡ್ಜಸ್ ಬುಕ್ ಮಾಡಿರ್ತಕ್ಕಂಥವ್ರಿಗೆ ಯಾವುದೂ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅವರು ಬರ್ಬೋದು, ಬಂದು ಸೆಲೆಬ್ರೇಷನ್ಸನ್ನು ಅವರು ಎಲ್ಲಿ ಇರ್ತಾರೆ ಅಲ್ಲಿ ಸೆಲೆಬ್ರೇಷನ್ಸನ್ನು ಮಾಡ್ಬೋದು.